ಆಗಸ್ಟ್ 21ಕ್ಕೆ ಮುಗಿತು ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ. ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಫಿಕ್ಸ್ ಆಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಬಿಎಸ್ವೈ ಸಮ್ಮತಿ ಕೊಟ್ಟಿದ್ದಾರೆ. ಈಗೊಂದು ವಿಷಯ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್. ಎರಡು 2023 ಚುನಾವಣೆಗೆ ಜನಪ್ರಿಯ ನಾಯಕ ಅಧ್ಯಕ್ಷರಾಗಬೇಕು. ಇಡೀ ಕರ್ನಾಟಕ ಗುರುತಿಸೋ ನಾಯಕ ಅಧ್ಯಕ್ಷರಾಗಿರಬೇಕು. ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡುವವರು ನೇಮಕಕ್ಕೆ ಬಿಎಸ್ವೈ ಒಲವು ತೋರಿಸಿದ್ದಾರಂತೆ. ರಾಜ್ಯ ಬಿಜೆಪಿಗೆ ನಳಿನ್ ಕುಮಾರ್ ಕಟೀಲ್ ಹೆಸರಿಗಷ್ಟೇ ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನ ಸೂಪರ್ ಪ್ರೆಸಿಡೆಂಟ್ ಎಂಬ ಮಾತು. ಕಟೀಲ್ ರಾಷ್ಟ್ರೀಯ ನಾಯಕರೊಬ್ಬರ ಕೈಗೊಂಬೆ ಅಂತ ಗುಸುಗುಸು ಸುದ್ದಿ. ಕಟೀಲ್ ಬದಲಾವಣೆಗೆ ಬಿಜೆಪಿಯಲ್ಲಿ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಟೀಲ್ ಮುಂದುವರಿಕೆಗೆ ಬಿಎಲ್ ಸಂತೋಷ್ ಬೆಂಬಲ ಕೊಡ್ತಿದ್ದಾರಂತೆ. ಚುನಾವಣೆ ಹೊತ್ತಲ್ಲಿ ಹೊಸ ಅಧ್ಯಕ್ಷರು ಬೇಡ ಅಂತ ಲೆಕ್ಕಾಚಾರ ಕೂಡ ಇದೆ ನಮ್ಮ ಕಡೆ. ಕಟೀಲ್ ಅವರ ಬಳಿಕ ಹಾಗಾದ್ರೆ ಯಾರ ರೇಸ್ನಲ್ಲಿದ್ದಾರೆ? 5 ಜನ ರೇಸ್ನಲ್ಲಿದ್ದಾರಂತೆ. ನಂಬರ್ 1 ಸಿಟಿ ರವಿ, ನಂಬರ್ 2 ಶೋಭಾ ಕರಂದ್ಲಾಜೆ, ನಂಬರ್ 3 ಸುನಿಲ್ ಕುಮಾರ್, ನಂಬರ್ 4 ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ನಂಬರ್ 5 ಅರವಿಂದ ಲಿಂಬಾವಳಿ ಅಂತೆ. ಇದಿಷ್ಟು ಬಿಜೆಪಿ ಬಳಗದಲ್ಲಿ ಓಡಾಡ್ತಿರುವಂತಹ ವಿಚಾರ. ಅಫ್ಕೋರ್ಸ್ ವೆರಿ ಸೀರಿಯಸ್ ವಿಚಾರ. ಬಿಕಾಸ್ ಇನ್ನೇನೊಂದು 7-8 ತಿಂಗಳಿಗೆ ಎಲೆಕ್ಷನ್ ಬಂದ್ಬಿಡುತ್ತೆ. 2023 ಮಾನ್ಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಒಬ್ಬ ಸ್ಟೇಟ್ ಲೀಡರ್ಶಿಪ್ ಇರೋರು, ಆ ಥರದ್ದು ಯಾರೋ ಒಬ್ಬರು ಡೈನಮಿಕ್ ಪರ್ಸನಾಲಿಟಿ ಪ್ರತಿಪಕ್ಷದವ್ರಿಗೆ ಸರಿಯಾಗಿ ಟಕ್ಕರ್ ಕೊಡೋದಕ್ಕೆ. ಬಿಕಾಸ್ ಈಗ ಸಿದ್ದರಾಮಯ್ಯನವರ ಕಾರ್ಯ ಚಟುವಟಿಕೆಯನ್ನು ನೋಡ್ರವ್ರಿಗೆ ಇಲ್ಲ ಅಂಥದ್ದೇ ಒಬ್ಬ ಪ್ರಭಾವಿ ನಾಯಕ ಬೇಕು ಈ ಮೂಲಕ. ಬಿಕಾಸ್ ಒಂದು ಕಡೆ DK ಶಿವಕುಮಾರ್ ಇದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿದ್ದಾರೆ. ಅವರನ್ನ ಸರಿಯಾಗಿ ಮಾತಿನ ಮೂಲಕ ಸರಿಯಾಗಿ ಕೌಂಟರ್ ಕೊಡೋ ಒಬ್ಬ ನಾಯಕ ಬೇಕು ಅಂತ BSA ಒಲವು ತೋರಿಸಿದ್ದಾರೆ. ತಪ್ಪೇನಿಲ್ಲ, ಇಲ್ಲ ಅಂತಲ್ಲ. ಬಟ್ ಆದರೆ ಕೆಲವರು ಅವರೇ ಇರಬೇಕು ಅಂತ, ಮುಂದುವರಿಬೇಕು ಅಂತ, ಕೆಲವರು ಇಲ್ಲ ಈ ಕ್ಷಣದಲ್ಲಿ ಚೇಂಜ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ, ಇನ್ನು ಕೆಲವರು ರೈಟ್ ಟೈಮ್ ಚೇಂಜ್ ಮಾಡೋದಕ್ಕೆ ಅಂತ. ಲೆಟ್ಸ್ ಸಿ ಏನೇನಾಗ್ತಿದೆ ಅಂತ ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. BS ಯಡಿಯೂರಪ್ಪನವರ ಆಲೋಚನೆ ತಪ್ಪಲ್ಲ, ಆದರೆ ಬಿಜೆಪಿಯಲ್ಲಿ ಸರ್ವಸಮ್ಮತ ಯಾರಾದ್ರೂ ಒಬ್ಬರು ನಾಯಕರು ಆತರ ಇದ್ದಾರಾ ಅನ್ನೋದು ಈಗಿರೋ ಕ್ವಶನ್. ನರೇಂದ್ರ ಮೋದಿ ಅವರು ಬೇರೆ ಬರ್ತಿದ್ದಾರೆ, ಏನ್ ನಡೀತಿದೆ ಹಾಗಿದ್ರೆ? ಹರೀಶ್ ನಾಗರಾಜ್, ರಾಜ್ಯ ಬಿಜೆಪಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಕಳೆದ 2 ದಿನಗಳ ಹಿಂದೆಗೆ 3 ವರ್ಷ ಆಗಿ ಮುಕ್ತಾಯಗೊಂಡಿರುವ. ಹೀಗಾಗಿ ಹೊಸ ಅಧ್ಯಕ್ಷ ನೇಮಕ ಸಂಬಂಧಪಟ್ಟಾಗೆ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿರುವಂತದ್ದು. ಯಾಕಂದ್ರೆ ಕಳೆದ 3 ವರ್ಷಗಳು ಕೂಡ ಅಂತ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿಲ್ಲ ಅನ್ನೋದು ಪಕ್ಷದ ಒಳಗೆ ಇರ್ತಕ್ಕಂಥ ಚರ್ಚೆ. ನಳಿನ್ ಕುಮಾರ್ ಕಟೀಲ್ ರವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BS ಸಂತೋಷ್ ಅಣತಿಯಂತೆ ಕೆಲಸ ಮಾಡ್ತಿದ್ರು ಎಂಬ ಮತ್ತೊಂದು ಕಡೆ ಆರೋಪ. ಈ ಆರೋಪದ ನಡುವೆ ಕರ್ನಾಟಕ ರಾಜ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೇವಲ ಹೆಸರಿಗಷ್ಟೇ ಅಧ್ಯಕ್ಷ ಆದ್ರು, ಆದ್ರೆ ಇಡೀ ಪಕ್ಷದ ಆಂತರಿಕ ವಿಚಾರಗಳನ್ನ ನಿಭಾಯಿಸುತ್ತಿದ್ರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುರಾನರವರು ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಈ ಎಲ್ಲದರ ನಡುವೆ ಕೂಡ ಇನ್ನು 9 ತಿಂಗಳಲ್ಲಿ ಚುನಾವಣೆ ಇರ್ತಕ್ಕಂಥದ್ದು ಮತ್ತು 2024ರಲ್ಲಿ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು. ಇಡೀ ಸಮಗ್ರ ಕರ್ನಾಟಕ ಗೊತ್ತಿರ್ತಕ್ಕಂಥ ಪ್ರತಿ ಕಾರ್ಯಕರ್ತರ ಬಗ್ಗೆ ಕೂಡ ನೋವು ಮತ್ತು ನಲಿವುಗಳು ಗೊತ್ತಿರುವಂತವರು ಮತ್ತು ಕರ್ನಾಟಕದ ಬಗ್ಗೆ ಅಷ್ಟು ಮಾಹಿತಿ ಇರ್ತಕ್ಕಂಥ ಒಬ್ರು ಉತ್ತಮ ವಾಗ್ಮಿ ಆಗಿರ್ತಕ್ಕಂಥವ್ರು ಮತ್ತು ಅಗ್ರೆಸಿವ್ ಆಗಿರ್ತಕ್ಕಂಥವ್ರು ಬೇಕು ಅನ್ನೋದು ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು. ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಒಲವನ್ನು ತೋರಿಸಿರುವಂತದ್ದು. ಈ ಸಂಬಂಧಪಟ್ಟ ಈಗಾಗಲೇ ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ನಳಿನ್ ಕುಮಾರ್ ಕಟೀಲ್ ರವರು ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಏನು ಮಾತನ್ನು ಕೂಡ ಹೇಳಿರುವಂತದ್ದು. ಈ ಸಂಬಂಧಪಟ್ಟಾಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ರವರು ಬದಲಾವಣೆ ಸಂಬಂಧಪಟ್ಟಾಗೆ ಅಗತ್ಯತೆಯನ್ನ ಒತ್ತಿ ಹೇಳಿರ್ತಕ್ಕಂಥ BS ಯಡಿಯೂರಪ್ಪನವರು. ಇದರ ಬೆನ್ನಲ್ಲೇ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಎಲ್ಲೊಂದ್ ಕಡೆ ಆಸಕ್ತಿ ಕೂಡ ಕಡಿಮೆ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ 2024ರ ಲೋಕಸಭೆ ಚುನಾವಣೆ ಕೂಡ ನಳಿನ್ ಕುಮಾರ್ ಕಟೀಲ್ ರವರು ರೆಡಿ ಆಗ್ಬೇಕಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ OBC ವರ್ಸಸ್ ಬಂಡ್ಸ್ ಅನ್ನೋ ರೀತಿಯಲ್ಲಿ ಒಂದು ಜಿದ್ದಾಜಿದ್ದೆ ಆಗಿರುವಂತದ್ದು. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕೂಡ ಕಾರ್ಯಕರ್ತ ತಿರುಗಿ ಬಿದ್ದಿರುವಂತದ್ದು ಕೂಡ ನಳಿನ್ ಕುಮಾರ್ ಕಟೀಲ್ ರವರಿಗೆ ಇನ್ನಿಲ್ಲ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಜನರ ನಡುವೆ ಇಟ್ಕೊಂಡು ಕೆಲಸ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸಬೇಕನ್ನೋದು ಅವರ ಲೆಕ್ಕಾಚಾರ ಆಗಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ನೂತನ ರಾಜ್ಯಾಧ್ಯಕ್ಷ ಹುದ್ದೆಗೆ ಹಲವಾರು ಹೆಸರುಗಳು ಕೇಳಿ ಬರ್ತಿರುವಂತದ್ದು. ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಹೆಸರು ಕೇಳಿ ಬಂದಿರುವಂತದ್ದು ಮತ್ತು ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್, ಶಾಸಕರಾಗಿರ್ತಕ್ಕಂಥ ಅರವಿಂದ ಲಿಂಬಾವಳಿ, ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕರ ಹೆಸರುಗಳು ಕೇಳಿ ಬರ್ತಿರುವಂತದ್ದು.
ಇಲ್ಲಿ ಪ್ರಮುಖವಾಗಿ ಸಿಟಿ ರವಿ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರಾಗಿದ್ದರಿಂದ ಒಕ್ಕಲಿಗ ಮತಗಳನ್ನ ಸೆಳಿಬೇಕು, ಹಾಗಾಗಿ ಒಕ್ಕಲಿಗರೊಬ್ಬರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡಿದ್ರೆ ಒಳಿತು ಎಂಬ ಲೆಕ್ಕಾಚಾರ ಕೂಡ ಶುರು ಆಗಿರುವಂತದ್ದು. ಇದರ ನಡುವೆ ಒಬಿಸಿಗೆ ಸೇರಿರ್ತಕ್ಕಂಥ ಸುನಿಲ್ ಕುಮಾರ್ ಹೆಸರು ಕೂಡ ಮಂಚೂಣಿಲಿ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಅರವಿಂದ್ ಲಿಂಬಾಳೆ ಅವರನ್ನ ಮಾಡಿದ್ರೆ ಅನುಕೂಲ ಎಂಬ ಲೆಕ್ಕಾಚಾರ ಈಗಾಗಲೇ ಕೇಳಿ ಬರ್ತಿರೋದು. ಯಾಕಂತ ಹೇಳಿದ್ರೆ ಅರವಿಂದ್ ಲಿಂಬಾಳೆ ಅವರು ಪಕ್ಷ ಸಂಘಟಕ, ಹಿಂದೆ ಪ್ರಧಾನ ಕಾರ್ಯದರ್ಶಿ ಆದ ಸಂದರ್ಭ ಕೂಡ ಹಲವಾರು ಕೆಲಸಗಳನ್ನು ಮಾಡಿದ್ರು. ಇಡೀ ರಾಜ್ಯದ ವಿಚಾರ ಗೊತ್ತು ಮತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು, ಬೆಂಗಳೂರು ಕೇಂದ್ರ ಸ್ಥಾನ ಆಗಿದ್ರಿಂದ ಸಂಘಟನೆ ಕೂಡ ಅನುಕೂಲ ಆಗುವಂಥದ್ದು ಮತ್ತು ಎಲ್ಲಾ ಹಿರಿಯ ನಾಯಕರುಗಳ ಒಡನಾಟ ಕೂಡ ಇರುವಂತದ್ದು, ಭಾಷೆ ಗೊತ್ತಿರುವಂತದ್ದು ಮತ್ತು ಎಲ್ಲರೊಂದಿಗೂ ಕೂಡ ಹೊಂದಾಣಿಕೆಯಿಂದ ಇರ್ತಾರೆ. ಜೊತೆಗೆ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ರಿಂದ ರಾಜ್ಯಾದ್ಯಂತ ಈ ಮತಗಳನ್ನು ಸೆಳೆಯಲು ಅನುಕೂಲ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು. ಒಟ್ಟಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಸಂಬಂಧಪಟ್ಟಾಗ ಈಗಾಗಲೇ ಚರ್ಚೆ ಆರಂಭದ ನಡುವೆ ಕೂಡ ಮತ್ತೊಂದು ಕಡೆ ಯಾವುದೇ ಕಾರಣ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾವಣೆ ಮಾಡುವುದು ಬೇಡ. ಯಾಕಂದ್ರೆ ಚುನಾವಣೆಗೆ ಇರ್ತಕ್ಕಂಥ 8ರಿಂದ 9 ತಿಂಗಳು ಇಂಥ ಸಂದರ್ಭದಲ್ಲಿ ಬೇಡ ಅನ್ನೋದು ಬಿಜೆಪಿ ರಾಷ್ಟ್ರೀಯ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಚಿನ್ನನ್ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಸರ್ಕಾರದ ವಿರುದ್ಧ ಕೆಂಪಣ್ಣ ಒನ್ಸ್ ಅಗೈನ್ ಮಗದೊಮ್ಮೆ ಗಂಭೀರ ಆರೋಪ ಮಾಡಿದ್ರು. 40% ಕಮಿಷನ್ಗೋಸ್ಕರ ನಮಗೆ ತೊಂದರೆ ಕೊಡ್ತಿದ್ದಾರೆ, ಇಬ್ಬರು ಮೂವರು ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಎಂದ್ರು ಕೆಂಪಣ್ಣ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಹಿಂದೆ ಕೂಡ ಕೆಂಪಣ್ಣವರು ಆರೋಪ ಮಾಡಿದ್ರು, ಅವಾಗಲೂ ಸುದ್ದಿಯಲ್ಲಿದ್ರು. ಒನ್ಸ್ ಅಗೈನ್ ಈಗ ಮಗದೊಮ್ಮೆ ಸುದ್ದಿಯಲ್ಲಿದ್ದಾರೆ, ಮತ್ತೆ ಆರೋಪವನ್ನು ಮುಂದುವರಿಸಿದ್ದಾರೆ. NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅದು ಕೊಡೋದಕ್ಕೂ ಕೂಡ ಕಮಿಷನ್ ಕೇಳ್ತಿದ್ದಾರೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಆರೋಪ, ಕಮಿಷನ್ ದಂಧೆ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಕೇಳಿದ್ರು ಕೆಂಪಣ್ಣವರು. 15 ದಿನದಲ್ಲಿ ಪ್ರಧಾನಿಗೆ ಪತ್ರವನ್ನು ಬರೀತೀವಿ ಎಂದ್ರು. ಜನಪ್ರತಿನಿಧಿಗಳಿಂದ ನಮಗೆ ತೊಂದರೆ ಆಗ್ತಿದೆ ಎಂದ್ರು. CM ಮಾತಿಗೂ ಬೆಲೆ ಇಲ್ಲದಂತ ಆಗ್ತಾ ಇದೆ ಅಂತ ಕೆಂಪಣ್ಣವರು ಆರೋಪ ಮಾಡಿದ್ರು. ನಾನು ಮಾಜಿ CM ಸಿದ್ದರಾಮಯ್ಯನವರಿಗೆ ಕೆಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರು ಸದನದಲ್ಲಿ ಎಲ್ಲವರನ್ನೂ ಕೂಡ ಚರ್ಚೆ ಮಾಡಬಹುದು. ಸಿದ್ದರಾಮಯ್ಯನವರು ಭೇಟಿ ಬಳಿಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಹೇಳಿಕೆ ಇದು. ದಾಖಲೆ ಕೊಟ್ಟರೆ ಗುತ್ತಿಗೆದಾರರಿಗೆ ಕಷ್ಟ ಆಗ್ಬೋದು, ಸಸ್ಪೆಂಡ್ ಮಾಡೋದಾಗಿ ನಮಗೆ ಬೆದರಿಸ್ತಾ ಇದ್ದಾರೆ, ನಾವು ಸಾಯಲು ರೆಡಿ ಇದ್ದೀವಿ ಅಂದ್ರು ಕೆಂಪಣ್ಣವರು. ಕೋಲಾರ ಉಸ್ತುವಾರಿ ಸಚಿವರ ಮೇಲೆ ಆರೋಪ ಮಾಡಿದ್ರು. ಸರ್ಪಂಟೇಕ್ ಕಲೆಕ್ಟ್ ಮಾಡೋದಕ್ಕೆ ನಮಗೆ ಹೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಗಂಭೀರ ಆರೋಪ. ಇದು ನಾನು ಅಸೆಂಬ್ಲಿಯಲ್ಲಿ ಎತ್ತಿನ ವಿಷಯ, ನನಗೂ ಆಗ್ತದೆ. ಅವ್ರು ಹೇಳಿದ್ರು ನಾನು ಕಾಲದಲ್ಲಿ ಇದುವರೆಗೂ LOCಗೆ ದುಡ್ಡು ಕಲಕಲ್ಲ, ಈಗ LOCಗೂ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನನಗೆ ನಾಚಿಕೆ ಆಗ್ತದೆ. ಮುಂದಿನ ಸರ್ಕಾರ, ನಮ್ಮ ಸರ್ಕಾರ ಏನಾದ್ರು ಬಂದರೆ LOCಗೆ 1 ಪೈಸೆ ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳೋದಿಲ್ಲ ಅಂತ ಹೇಳಿದ್ದಾರೆ. ದಾಖಲೆ ಇಲ್ಲದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದ್ರೆ 10ರಲ್ಲಿ 11ನೇ ಭೇಟಿ ಆಗುತ್ತಲ್ವ ಇದು? ವಿದೌಟ್ ಡಾಕ್ಯುಮೆಂಟ್ ನೀವು ಅವ್ರನ್ನು ಭೇಟಿ ಸರ್, ಡಾಕ್ಯುಮೆಂಟ್ ಇಲ್ಲ ಅಂತ ಸರ್ ಈಗ ಒಂದು ಹೇಳ್ತೀರಿ, ಡಾಕ್ಯುಮೆಂಟ್ ಕೊಟ್ಬಿಟ್ಟು ಒಂದು ಡಾಕ್ಯುಮೆಂಟ್ ನೀವು ಕೊಟ್ಬಿಟ್ಟು ಬೇಡ, ವಿರೋಧ ಪಕ್ಷದ ನಾಯಕ ಅವ್ರಿಗೂ ಕೊಟ್ರೆ ಏನಾಗ್ತದೆ? ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಐ ಶುಡ್ ಶೇಕ್ ಔಟ್ ಮೈ ಕಾಂಟ್ರಾಕ್ಟರ್. ಯಾರಿಗೂ ದಾಖಲೆ ಕೊಡೋದಿಲ್ಲ. ಕಾರಣ ಒಂದು ಹೇಳ್ತೀನಿ, ದಾಖಲೆ ಕೊಟ್ರೆ ಈಗಾಗಲೇ ನಮ್ಮಲ್ಲಿ 2-3 ಕಾಂಟ್ರಾಕ್ಟರ್ ಭಾಳ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಅವ್ರು ಬೇರೆಯವರ ಹೆಸರಿನಲ್ಲಿ ಕೆಲಸ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಕೆಲಸ ಮಾಡೋಕೆ ಅವಕಾಶ ಇಲ್ಲ. ಅಫಿಷಿಯಲ್ಸ್ ಏನು ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಸಚಿವರ ಹೆಸರು ಹೇಳಿದ್ದೀರಾ? ಯಾರ ಹೆಸರು ಹೇಳಿಲ್ಲ. ಇಲಾಖಾವಾರು ಮಾಹಿತಿ ಏನಾದ್ರು ಕೊಟ್ಟಿದ್ದೀರಾ? ಇಲಾಖಾವಾರು ಮಾಹಿತಿ ಯಾವುದೂ ಕೊಟ್ಟಿಲ್ಲ. ನಾವು ಇದು ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೀತಾ ಇದ್ದೀವಿ, ಅಪ್ರಿಷಿಯೇಟಿಂಗ್ ದಿ ಪ್ರೈಮ್ ಮಿನಿಸ್ಟರ್ ಇದು ಕರಪ್ಷನ್ ಬಗ್ಗೆ. ಆದರೆ ಏನು ಕಾಯ್ತಾಳ 1 ವರ್ಷ ದಯವಿಟ್ಟು ಅಂತ ಮತ್ತೆ ನಮ್ಮ ಲೆಟರ್ ನಾವು ಫಾರ್ವರ್ಡ್ ಮಾಡ್ತೀವಿ. ಪ್ರಾಬಲಿ ಇನ್ನು 15 ದಿವಸದೊಳಗಡೆ ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಪ್ರೈಮ್ ಮಿನಿಸ್ಟರ್ಗೂ. ಇದು ಯಾರ ಹೆಸರನ್ನು ಹೇಳದೆ ಕೆಂಪಣ್ಣವರು ಆರೋಪ ಮಾಡಿದ್ರು. ಕೋಲಾರ ಉಸ್ತುವಾರಿ ಸಚಿವರ ಹೆಸರು ಇದೆಯಂತೆ ಅಂತ ಅವ್ರು ಹೇಳಿದಾರಂತೆ. ಸಂಘಟನೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಯಾರ್ದು ದಾಖಲೆ ಕೊಟ್ಟಿಲ್ಲ, ಯಾರ ಹೆಸರು ಹೇಳಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. 3 ವರ್ಷದಿಂದ 22,000 ಕೋಟಿ 22,000 ಕೋಟಿ ಬಿಲ್ ಬಾಕಿ ಇರೋದು. ಇಂಥ ಭ್ರಷ್ಟ ಸರ್ಕಾರವನ್ನು ಅಂತೆಲ್ಲ ಆರೋಪ ಮಾಡಿದ್ದಾರೆ. ಖರ್ಚಿಗೆ ತಕ್ಕಂಗೆ ಕೆಲಸಗಳಾಗ್ತಾ ಇಲ್ಲ, ಹಾಗಾಗಿ ಯಾರ ಹೆಸರು ಹೇಳಿದ್ರು ಕೂಡ ತೊಂದರೆ ಆಗ್ತಿದೆ. ಅವ್ರ ಹೆಸರಲ್ಲಿ ಕಾಂಟ್ರಾಕ್ಟ್ ತಗೊಳಕ್ಕಾಗ್ತಿಲ್ಲ, ಬೇರೆಯವ್ರ ಹೆಸರಲ್ಲಿ ಮಾಡಿಸ್ತಿದ್ದಾರೆ. 40% ಕಮಿಷನ್ಗೋಸ್ಕರ ನಮ್ಗೆ ತೊಂದರೆ ಕೊಡ್ತಿದ್ದಾರೆ
ಅಂತೆಲ್ಲ ಆರೋಪ ಮಾಡಿದ್ದಾರೆ. ಇಬ್ಬರು ಮೂವರು ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಕೂಡ ಹೇಳಿದ್ರು. NOC ಕೊಡೋದಕ್ಕೆ ಗುತ್ತಿಗೆದಾರ ಕಷ್ಟ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಮುಸ್ಲಿಂ ಧಾರ್ಮಿಕ ಶಿಕ್ಷಣ ಕೇಂದ್ರಗಳ ನಿಯಂತ್ರಣಕ್ಕೆ ಮಂಡಳಿ ರಚನೆ ಆಗುತ್ತಾ ಅಂತ ಪ್ರಶ್ನೆ. ಉತ್ತರ ಪ್ರದೇಶ, ಉತ್ತರಾಖಂಡ್ ಮಾದರಿಯಲ್ಲಿ ಮದರಸಗಳ ನಿಯಂತ್ರಣ ಆಗ್ತಾ ಇದೆ, ಇಲ್ಲ ಜಾರಿ ಆಗುತ್ತಾ ನೋಡೋಣ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಬಗ್ಗೆ 2 ದಿನದಲ್ಲಿ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವರು ಸಮಾಲೋಚನೆ ಮಾಡ್ತಾರೆ. ಮದ್ರಸಗಳ ಶಿಕ್ಷಣ ವ್ಯವಸ್ಥೆ ಮೇಲೆ ರಾಜ್ಯ ಸರ್ಕಾರ ನಿಗಾ ಇಡೋ ನಿಟ್ಟಿನಲ್ಲಿ ಈ ಮಂಡಳಿ ರಚನೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಮದ್ರಸಾಗೆ ಸರ್ಕಾರದಿಂದ 2 ಅತಿಥಿ ಶಿಕ್ಷಕರ ನೇಮಕ ಮಾಡಿ ಆ ಮೂಲಕ ಕುರಾನ್, ಧಾರ್ಮಿಕ ಆಚರಣೆ ಬಗ್ಗೆ ಅತಿಥಿ ಶಿಕ್ಷಕರಿಂದ ಬೋಧನೆ ಮಾಡಿಸೋದಕ್ಕೆ ಚಿಂತನೆ ನಡೆದಿದೆಯಂತೆ. ಈ ಬಗ್ಗೆ ಇವತ್ತು ಸಭೆ ನಡೆಯುತ್ತೆ ಅನ್ನೋ ಮಾತುಗಳಿವೆ. ರಾಜ್ಯದಲ್ಲಿ 966 ಮದರಸಾಗಳಿವೆ. 2016ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ 50 ಕೋಟಿ ಮೀಸಲಿಟ್ಟಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ಈ ಅನುದಾನ ಬಳಸೋದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಿದ ಪ್ರತಿ ಮದರಸೆಗಳಿಗೂ ತಲಾ 10 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಮದರಸಾಗೆ ಮಂಡಳಿ ರಚನೆ ಬಗ್ಗೆ ಶಿಕ್ಷಣ ಸಚಿವರು ಪ್ರತಿಕ್ರಿಯೆ ಕೊಟ್ಟರು. ಮದರಸಾಗಳು ಶಿಕ್ಷಣದ ಬಗ್ಗೆ ಗಮನ ಕೊಡ್ತಿಲ್ಲ, ಮುಸ್ಲಿಂ ಸಮುದಾಯದ ಪೋಷಕರು ಮಾಹಿತಿ ನೀಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮದ್ರಸಾದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕಾಗಿದೆ. ಮದ್ರಸಾದಲ್ಲಿ ಪಠ್ಯದ ಬದಲಾವಣೆ ಬಗ್ಗೆ ಚರ್ಚೆಯಾಗಲಿದೆ. ಈ ಕುರಿತು 2 ದಿನದಲ್ಲಿ ಸಭೆ ಮಾಡಲಾಗುವುದು ಅಂದರು ಸಚಿವರು. ಬೇರೆ ರಾಜ್ಯಗಳನ್ನು ನೋಡಿ ನಾವು ಮಂಡಳಿ ರಚನೆ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ. 3 ತಿಂಗಳ ವಿಶೇಷ ಅಭಿಯಾನ ಮಾಡಲಾಗುತ್ತೆ ಅಂತ ಶಿಕ್ಷಣ ಸಚಿವ BC ನಾಗೇಶ್ ಮಾತಾಡಿದ್ರು. ಮದರಸದ ಶಿಕ್ಷಣದ ಬಗ್ಗೆ ಸರ್ಕಾರ ಗಮನ ಕೊಡ್ತಿಲ್ಲ ಅಂತೇಳಿ ಆ ವರ್ಗದ ಜನನೇ ಅನೇಕರು ನಮ್ಮನ್ನು ಕೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಅಲ್ಲಿಗೆ ಬರೋದ್ರಿಂದ ಇವತ್ತು ಪಬ್ಲಿಕ್ ಬೇರೆ ಕಾಂಪಿಟೇಷನ್ಸಲ್ಲಿ ಭಾಗವಹಿಸೋಕ್ಕಾಗಲ್ಲ, ಅನೇಕ ಸಬ್ಜೆಕ್ಟ್ಗಳು ಗೊತ್ತಾಗ್ತಿಲ್ಲ. ಇವತ್ತು ಬೇರೆ ಮಕ್ಕಳು ಬೇರೆ ಬೇರೆ ಶಿಕ್ಷಣಕ್ಕೆ ಒಳಗಾಗ್ತಾರೆ, ನಮ್ಮ ಮಕ್ಕಳು ಆಗಲ್ಲ. ನಮ್ಮಲ್ಲಿ ಡ್ರಾಪ್ಔಟ್ಸು ಹೈಸ್ಕೂಲಲ್ಲೇ ಮೇಜರ್ ಡ್ರಾಪ್ಔಟ್ಸು, PUCಗೂ ಬರಲ್ಲ. ಈ ಥರದ್ದಿದೆ. ಮದರಸದಲ್ಲಿ ಯಾವ ಥರ ಶಿಕ್ಷಣ ಇರಬೇಕು, ಏನು ಆ ಮಕ್ಕಳಿಗೆ ಫೇವರ್ ಆಗು ಅನ್ನೋಂಥ ಚರ್ಚೆ ಶುರು ಮಾಡಿದ್ದೀವಿ. ಅದಕ್ಕೆ ಒಂದು ಕೂತು ಏನಿರಬೇಕು ಅನ್ನೋಂಥದ್ದು ಯೋಚನೆ ಮಾಡಬೇಕು. ಮಂಡಳಿ ರಚನೆ ಆಗುತ್ತೆ, ಆ ಮಂಡಳಿ ಮಾಡಿ ಅದರದ ಶಿಕ್ಷಣ ಪದ್ಧತಿ ಆಗಬೇಕು ಅಂತ ಯೋಚನೆ ಶುರು ಮಾಡಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ಬೇಲಿ ಏನೇನು ಇರಬೇಕು, ಮಕ್ಕಳಿಗೆ ಒಳ್ಳೇದಾಗಕ್ಕೆ ಏನಾಗಬೇಕು ಅಂತ. ಮತ್ತು ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಮದರಸ ಇನ್ಸ್ಟಿಟ್ಯೂಷನ್ ನಡೆಸ್ತೀರಲ್ಲ, ಅವ್ರಗಳ ಜೊತೆನೂ ಚರ್ಚೆ ಮಾಡಿ ಅಲ್ಲಿ ಮಕ್ಕಳನ್ನ ಕಳಿಸ್ತಿರುವಂಥ ಪೋಷಕರ ಜೊತೆ ನಿರ್ಣಯ ಮಾಡಿ ಪ್ರಸ್ತಾವನೆ ಅವರಿಂದನೇ ಫಸ್ಟ್ ಬಂದಿತ್ತು. ಓರಲ್ ನೋಡಿ, ಅದು ಒಂದಷ್ಟು ಪರಿಸ್ಥಿತಿಗಳು ರೈಟಿಂಗಲ್ಲಿ ಕೊಡೋಕ್ಕಾಗದೆ ಓರಲ್ಲಿ ಬಂದು ಹೇಳುವಂಥವ್ರು ಇದ್ದಾರೆ. ಮತ್ತು ಮದರಸದಲ್ಲೂ ಮಕ್ಕಳ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಅಂತಲೂ ಸಹಿತ ನಮ್ಗೆ ಅವ್ರು ಹೇಳ್ತಾ ಇದ್ದಾರೆ. ಸಭೆ ಇವತ್ತು ನಾಳೆ ಒಳಗಡೆ ನಾವು ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ವಿಚಾರ ಬೆಂಗಳೂರಿನಲ್ಲಿ ಹೊರಬಿತ್ತು ನಕಲಿ ವೋಟರ್ಸ್ಗಳ ಒಂದು ಪಟ್ಟಿ. ಬೆಂಗಳೂರಿನಲ್ಲಿ ಬರೋಬ್ಬರಿ 4 ಲಕ್ಷ ನಕಲಿ ವೋಟರ್ ಐಡಿ ಕ್ಯಾನ್ಸಲ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಸಿಟಿನಲ್ಲಿ 4 ಲಕ್ಷ ನಕಲಿ ವೋಟರ್ ಐಡಿ ಕ್ಯಾನ್ಸಲ್. ಬಿಬಿಎಂಪಿ ಎಲೆಕ್ಷನ್ ಘೋಷಣೆಗೂ ಮುನ್ನ ನಕಲಿ ವೋಟರ್ಸ್ಗೆ ಶಾಕ್. 2-3 ಕಡೆ ವೋಟರ್ ಐಡಿ ಹೊಂದಿದ್ದವರಿಗೆ ಬಿಸಿ ಮುಟ್ತು. ಬೆಂಗಳೂರು ವ್ಯಾಪ್ತಿಯಲ್ಲಿ ಬರೋಬ್ಬರಿ 4 ಲಕ್ಷ ವೋಟರ್ ಐಡಿ ಕ್ಯಾನ್ಸಲ್. ವೋಟರ್ ಐಡಿಯಲ್ಲಿ ಭಾವಚಿತ್ರ ಸಾಮ್ಯತೆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕ್ರಮ ತೆಗೆದುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ 4 ಲಕ್ಷ ವೋಟರ್ ಐಡಿಗಳು ಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಬೆಂಗಳೂರು ಹೊರವಲಯ, RR ನಗರ ವಲಯದಲ್ಲೇ ಹೆಚ್ಚು ನಕಲಿ ಐಡಿಗಳು. ಬೆಂಗಳೂರಿನ ಹೊರವಲಯ ಮತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲೇ ಹೆಚ್ಚು ನಕಲಿ ಐಡಿಗಳು. ಹಿಂದೆ ಏನೆಲ್ಲ ಆಗಿತ್ತು ಅಂತ ನೆನಪು ಮಾಡ್ಕೊಳ್ಳಿ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಕಲಿ ವೋಟರ್ ಐಡಿ ಕೂಡ ಸದ್ದು ಮಾಡಿತ್ತು. RR ನಗರ ವಿಧಾನಸಭಾ ಚುನಾವಣೆಯೇ ಮುಂದೂಡಿಕೆ ಆಗಾಯಿತು. ಹೀಗಾಗಿ ಅಧಿಕಾರಿಗಳಿಂದ
ಫೇಸ್ ಐಡೆಂಟಿಫಿಕೇಶನ್ ಅಸ್ತ್ರ ಪ್ರಯೋಗ ಮಾಡಿದ್ರು. 4 ಲಕ್ಷ ವೋಟರ್ ಐಡಿಗಳು ಬೆಂಗಳೂರು ಸಿಟಿನಲ್ಲಿ, ಇನ್ನೆಲ್ಲೂ ಬೇರೆ ಬೇರೆ ಕಡೆ, ಬೆಂಗಳೂರು ಸಿಟಿನಲ್ಲಿ ಇದೀಗ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮುಂದಿನ ಚುನಾವಣೆಗೆ BBMP ಅವರು ತಯಾರಿ ಮಾಡ್ಕೋತಿದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಬಂದರೆ ಏನೇನು ಎಷ್ಟೆಷ್ಟು ಆಗಬಹುದು, ಏನೇನು ಲೆಕ್ಕ ಸಿಗ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ವೋಟರ್ ಐಡಿ ಜೊತೆ ಲಿಂಕ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಅದೇ ರೀತಿ ನಮ್ಮ ಕರ್ನಾಟಕದ ಇನ್ನುಳಿದಂಥ ತಾಲೂಕುಗಳಂಥ ಮುಧೋಳ, ಶಿರಾ ಅಥವಾ ನಾರ್ತ್ ಕರ್ನಾಟಕಗಳಲ್ಲೆಲ್ಲ ಕೂಡ 50% ಕ್ರಾಸ್ ಆಗಿದೆ. ನಮ್ಮಲ್ಲಿ ಈಗ ಪ್ರಾರಂಭ ಆಗ್ತದೆ, ಈಗ 1% ಇದೆ. ಈಗೆಲ್ಲ ಮತದಾರರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ VHA ಆ್ಯಪ್ ಮುಖಾಂತರ ನಿಮ್ಮ ವೋಟರ್ ಐಡಿ ಕಾರ್ಡನ್ನು, ಎಪಿಕ್ ಕಾರ್ಡ್ ನಂಬರ್ ತೊಗೊಂಡು ಅದರ ಎಂಟ್ರಿ ಮಾಡಿದ್ರೆ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಮಾಡಿ ಎಂಟ್ರಿ ಮಾಡಬೇಕು. ಸೊ ಅಷ್ಟೇ, ಇಂದು ಏನು ವೆರಿಫಿಕೇಶನ್ ಏನೂ ಇದಿಲ್ಲ. ಈಗ ಎಲ್ಲೆಲ್ಲಿ ಡಬಲ್ ವೋಟರ್ಸು ಈ ಥರ ಇಲ್ಲಿಗಲ್ ಪ್ರಾಕ್ಟೀಸಸ್ ಇತ್ತು ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಈ ಸ್ಟೆಪ್ಸ್ನ ಭಾರತ ಚುನಾವಣಾ ಆಯೋಗ ತೊಗೊಂಡಿದೆ. 1ನೇ ತಾರೀಕಿಂದ ಆಗಸ್ಟ್ 1 ಈಗ ಆಗಸ್ಟ್ 22ವರೆಗೂ ಇಷ್ಟು ಪ್ರೋಗ್ರೆಸ್ ಆಗಿದೆ. 1% ಆಗಿರೋದು. ಬೇರೆ ಕಡೆ ಎಲ್ಲ ಈಗ 50% ಕ್ರಾಸ್ ಆಗಿದೆ. ಸೊ ಈಗ ನಾವು ಕೂಡ ಎಲ್ಲ ರೀತಿಯಾದಂಥ ಮೆಷರ್ಸ್ ತಗೊಳ್ತಾ ಇದ್ದೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಬಗ್ಗೆ. ಶಾಲೆಗಳು ಎಲ್ಲ ಮತದಾರರಿಗೆ ಮತ್ತು ಕಸ ಎತ್ತಕ್ಕಂಥ ವೆಹಿಕಲ್ಲು ಅಡ್ವರ್ಟೈಸ್ಮೆಂಟ್ ಮುಖಾಂತರ, FM ಮುಖಾಂತರ ಎಲ್ಲ ನಾಗರಿಕರಿಗೆ ಇದನ್ನು ತಿಳಿಯಪಡಿಸ್ತಾ ಇದ್ದೀವಿ. ಅತಿ ಹೆಚ್ಚು ಬೇಗ ಇದನ್ನು ವೋಟರ್ ಐಡಿ ಕಾರ್ಡು, ಆಧಾರ್ ನಂಬರ್ ಜೊತೆ ಲಿಂಕ್ ಮಾಡಿ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಕೊಡೋಕೆ. ಗುಡ್ ಆಫ್ಟರ್ನೂನ್ ಆಶಿಕ್. ಕಷ್ಟ ಸಾಧ್ಯ, ಬಟ್ ಅದು ಮಾಡೋಕ್ಕೀಗ ನಿಂತಿದ್ದಾರೆ. 4 ಲಕ್ಷ, ಅದು RR ನಗರ ಕಡೆನೇ ಜಾಸ್ತಿನಾ? ಬೆಂಗಳೂರು ಹೊರವಲಯ ಮತ್ತೆ RR ಕಡೆ ಇನ್ನು 8 ವಲಯದ ರಿಪೋರ್ಟ್ ಬಂದಿಲ್ಲ ಹಾಗಾದ್ರೆ ಇನ್ನು? ಅಂದ್ರೆ ಇಲ್ಲ, ಒಟ್ಟಾರೆ 8 ವಲಯ BBMP ವ್ಯಾಪ್ತಿ 8 ವಲಯಗಳಲ್ಲೂ ಕೂಡ BBMP ಚುನಾವಣಾಧಿಕಾರಿಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಫೇಸ್ ಐಡೆಂಟಿಫಿಕೇಶನ್ ಅನ್ನ ಮಾಡೋ ಮೂಲಕವಾಗಿ ಸಾಮ್ಯತೆ ಹೊಂದಿರುವಂತಹ ಒಂದಿಷ್ಟು ವೋಟರ್ ಐಡಿಗಳನ್ನ ತೆಗೆದು ನೋಡಿದಾಗ ಈ ಒಂದು ವಿಚಾರ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ 4 ಲಕ್ಷಕ್ಕೂ ಅಧಿಕ ಒಟ್ಟಾರೆ BBMP ವ್ಯಾಪ್ತಿಯಲ್ಲಿ 8 ವ್ಯಾಪ್ತಿಯಲ್ಲೂ ಕೂಡ ಇದೀಗ 4 ಲಕ್ಷಕ್ಕೂ ಅಧಿಕ ವೋಟರ್ ಐಡಿಗಳು ನಕಲಿ ಅಂತ ಗೊತ್ತಾಗಿ ಅದನ್ನೆಲ್ಲವನ್ನು ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ, ಅಂದ್ರೆ ಅದನ್ನ ಡಿಲೀಟ್ ಮಾಡಿ ಈಗಾಗಲೇ ಮಾಡಿರುವಂತದ್ದು. ಜೊತೆಗೆ ಅಂದ್ರೆ ಕೆಲವೊಬ್ರು ಟೀಮ್ಸ್ ಇರ್ತಾರೆ ಮತ್ತೆ ಒಂದೇ ಅಡ್ರೆಸ್ ಅಲ್ಲಿ ಬೆಂಗಳೂರಿನಲ್ಲಿ ಬಹುತೇಕ ಬಾಡಿಗೆ ಮನೆ ಡಿಪೆಂಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಡ್ರೆಸ್ಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಒಂದೇ ಅಡ್ರೆಸ್ ಅಲ್ಲಿ 3-4 ಮಂದಿ ವೋಟರ್ ಐಡಿಗಳು ಕೂಡ ಪತ್ತೆ ಆಗ್ತಾ ಇರುವಂತದ್ದು. ಅದನ್ನು ಕೂಡ ವೆರಿಫಿಕೇಶನ್ ಮಾಡಿ ಯಾರು ಸದ್ಯಕ್ಕೆ ಯಾರು ಆ ನಿರ್ದಿಷ್ಟ ಒಂದು ಮನೆಯ ವಿಳಾಸದಲ್ಲಿದ್ದಾರೋ ಅವರಿಗೆ ಆ ವೋಟರ್ ಐಡಿಯನ್ನು ಮಾಡಿಕೊಡೋ ಮೂಲಕ ಆ ಉಳಿದಂತಹ 3-4 ವೋಟರ್ ಐಡಿಗಳೇನಿದ್ದಾವೆ ಅವೆಲ್ಲವನ್ನು ಕೂಡ BBMP ಚುನಾವಣಾಧಿಕಾರಿಗೆ ಡಿಲೀಟ್ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಇದು ಕೇವಲ ಬೆಂಗಳೂರು ಹೊರವಲಯ ಮತ್ತೆ RR ನಗರಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು. ಆದ್ರೆ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಹೆಚ್ಚು ಕಮ್ಮಿ 1.25-2 ಲಕ್ಷಕ್ಕೂ ಹೆಚ್ಚಿನ ನಕಲಿ ವೋಟರ್ ಐಡಿಗಳು ಪತ್ತೆಯಾಗಿರುವಂತದ್ದು. ಇದು ನಿರಂತರವಾಗಿರುವಂತಹ ಒಂದು ಪ್ರೋಸೆಸ್. ಚುನಾವಣೆ ನಡೆಯೋಕ್ಕೂ ಯಾವಾಗ ನಿಗದಿ ದಿನಾಂಕ ಫಿಕ್ಸ್ ಆಗುತ್ತೋ ಅಲ್ಲಿವರೆಗೂ ಕೂಡ ಈ ಒಂದು ಪ್ರೋಸೆಸ್ ನಾವು ಮಾಡ್ತಾ ಇರ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ದಿನ ಕಳೆದ್ರೆ ಬೆಳಗಾವಿ ಮಂದಿ ಎದುರು ನೋಡ್ತಾ ಇರೋದು ಚಿರತೆ ಸಿಕ್ತಾ ಅಂತ. 20 ದಿನ ಆಯ್ತು. ಇದೀಗ ಚಿರತೆ ಸೆರೆ ಹಿಡಿಯೋಕೆ ಕಾರ್ಯಾಚರಣೆ ಮುಂದುವರೆದಿದೆ. 20 ದಿನಗಳ ನಂತರ ಅರಣ್ಯಾಧಿಕಾರಿಗಳಿಂದ ಚಿರತೆಗೋಸ್ಕರ ಕೂಂಬಿಂಗ್ ಮುಂದುವರೆಸ್ತಿದ್ದಾರೆ. ಗಾಲ್ಫ್ ಕ್ಲಬ್ನಲ್ಲಿ ಅಡಕ್ಕೂತಿದೆ ಚಿರತೆ. ಈಗ ಆನೆಗಳು ಕೂಡ ಬಂತು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ದೃಶ್ಯ ಬಲಭಾಗದಲ್ಲಿ ಸಕ್ಕರೆಬೇಲಿಂದ 2 ಆನೆಗಳು ಬಂತು. ಆನೆ ಮೇಲೆ ಅರವಳಿಕೆ ತಜ್ಞ ಬಲೆ ಸಮೇತ ಕೂತಿದ್ದಾರೆ. ಗಾಲ್ಫ್ ಪ್ರವೇಶವನ್ನು ಮಾಡಿದ್ರು ಸಿಬ್ಬಂದಿಗಳು. 2 ತಂಡ ಅದು ವಿರುದ್ಧ ದಿಕ್ಕಿನ ಕಾರ್ಯಾಚರಣೆ ಮಾಡ್ತಿದ್ದಾರೆ. 260 ಎಕರೆ ವಿಸ್ತೀರ್ಣ ಆ ಗಾಲ್ಫ್ ಕ್ಲಬ್ ಇರೋದು. ಸೊ ಎಲ್ಲ ಕಡೆ ಕಾರ್ಯಾಚರಣೆ ಮಾಡೋದಕ್ಕೆ ಹೊರಡ್ತು 2 ಆನೆಗಳು, ಪಳಗಿದ 2 ಆನೆಗಳು. ಲೆಟ್ಸ್ ಸಿ. ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಅಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಬೆಳಗಾವಿಯಲ್ಲಿ ಚಿರತೆ ಕಾರ್ಯಾಚರಣೆಗೆ ಆನೆ ಮೂಲಕ ಈಗ ಕೋಂಬಿಂಗ್ ಅನ್ನು ಆರಂಭಿಸಲಾಗಿದೆ. ನೋಡಬಹುದು 2 ಆನೆಗಳು ಅಹಲ್ಯ ಮತ್ತು ಅರ್ಜುನ ಹೆಸರಿನ ಶಿವಮೊಗ್ಗದ ಸಕ್ಕರೆ ಬೈಲಿಂದ ಬಂದಿರತಕ್ಕಂಥ ಆನೆಗಳು ಈಗ ಕಾರ್ಯಾಚರಣೆ ಸಿದ್ಧವಾಗಿರ್ತಕ್ಕಂಥದ್ದು. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಜೊತೆಗೆ ಅರವಳಿಕೆ ತಜ್ಞರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಶಿವಮೊಗ್ಗದ ಡಾಕ್ಟರ್ ವಿನಯ್ ನೇತೃತ್ವದ ತಂಡದಲ್ಲಿ ಈಗ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಲಾಗಿದೆ. ಏನು ಸಕ್ಕರೆ ಬೈಲಿರ್ತಕ್ಕಂಥ ಅಹಲ್ಯ ಮತ್ತು ಅರ್ಜುನ 2 ಆನೆಗಳು ಇವತ್ತು ಬೆಳಗ್ಗೆ ಬೆಳಗಾವಿಗೆ ಬಂದಿದ್ದು. ಈಗ ಇಷ್ಟೊತ್ತು ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡಬೇಕು, ಕಾರ್ಯಾಚರಣೆ ಸ್ವರೂಪದ ಬಗ್ಗೆ ಒಂದು ಸಭೆಯನ್ನು ಮಾಡಿದ್ರು. ಸಭೆಯ ಬಳಿಕ ಈಗ ಏನು ಗಾಲ್ಫ್ ಕ್ಲಬ್ನಲ್ಲಿ ಹೋಗೋಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಇವರು ಡಾಕ್ಟರ್ ವಿನಯ್ ಅಂತ ಹೇಳಿ ಈಗ ಇತ್ತೀಚೆಗೆ ಏನು ಭದ್ರಾವತಿಯಲ್ಲಿ ಒಂದು ಚಿರತೆಯನ್ನ ಡಾಟ್ ಮಾಡಲು ಮೂಲಕ ಸೆರೆ ಹಿಡಿದ್ರು. ಈಗ ಎಲ್ಲ ಸಿದ್ಧತೆಯೊಂದಿಗೆ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಬೆಳಗಾವಿಯ CCFO ಸೇರಿದಂತೆ ಎಲ್ಲ ಅಧಿಕಾರಿಗಳು ಈ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಈಗ ಮೊಕಾಮನ್ನು ಹೂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭವಾಗಲಿದ್ದು, ಏನು ಹುಕ್ಕೇರಿಯಿಂದ ತರಿಸಲಾದಂತಹ ಬಲೆಯನ್ನು ಕೂಡ ಈ ಒಂದು ಕಾರ್ಯಾಚರಣೆಗೆ ಬಳಸಲಾಗುತ್ತೆ. ಒಂದು ವೇಳೆ ಚಿರತೆಯನ್ನ ತಪ್ಪಿಸಿಕೊಂಡು ಬಂದ ಸಂದರ್ಭದಲ್ಲಿ ಅದನ್ನ ಬಲೆ ಹಾಕೋಕ್ಕೂ ಕೂಡ ಒಂದು ಕಡೆ ಡಾಟ್ ಮಾಡಬೇಕು, ಮತ್ತೊಂದು ಕಡೆ ಬಲೆ ಹಾಕಬೇಕು ಅಂತ ಹೇಳಿದ್ರೆ ಅರವಳಿಕೆ ತಜ್ಞರು ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಈಗ ಮೊಕಾಮೂಡಿರ್ತಕ್ಕಂಥದ್ದು. ACFO ಸೇರಿದಂತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದೆ. ಆಗಸ್ಟ್ 5ರಂದು ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಒಂದು ಚಿರತೆ ಕಾಣಿಸಿಕೊಂಡಿತ್ತು. ಚಿರತೆ ಕಾಣಿಸಿಕೊಂಡ ಬಳಿಕ ಏನು ಇಷ್ಟು ದಿನ ಪತ್ತೆ ಆಗಿರಲಿಲ್ಲ. ಏನು ಸಿಬ್ಬಂದಿ 2-3 ಬಾರಿ ಪೊಲೀಸರು ಮತ್ತು ಜಂಟಿಯಾಗಿ ಕೋಂಬಿಂಗ್ ಮಾಡಿದ್ರು ಕೂಡ ಯಾವುದೇ ಕಾರ್ಯಾಚರಣೆ ಆಗಿಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳು ಇವತ್ತಿನಿಂದ ಏನು ಕೋಂಬಿಂಗ್ ಅನ್ನು ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್, ಕೋಂಬಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ? 1-2 ಅಪೋಸಿಟ್ ಡೈರೆಕ್ಷನ್ಸಿಂದ ಮಾಡ್ತೀವಿ. ಏನಕ್ಕೆ ಅಂದರೆ ನಮಗೆ ಅಪೋಸಿಟ್ ಡೈರೆಕ್ಷನ್ಸ್ ಡಿಸ್ಟರ್ಬೆನ್ಸಸ್ ಏನಿದ್ರು ಈ ಕಡೆಯಿಂದ ಆ ಕಡೆ ಕವರ್ ಆಗುತ್ತೆ. ಸೊ 1-2 ರೂಟ್ ಮ್ಯಾಪ್ಸ್ ಮಾಡಿಕೊಟ್ಟಿದ್ದೀವಿ ಈಗಾಗಲೇ. ಸೊ ಆ ರೂಟ್ ಮ್ಯಾಪ್ಸಲ್ಲಿ ಏನಂದರೆ ನಾವು ಮೇಜರ್ ಫೋಕಸ್ ಎಲ್ಲಿ ನಾವು ಹಿಂದೆ ಫಿಸಿಕಲ್ ಕೋಂಬಿಂಗ್ ಆಗಿಲ್ಲ ಅಲ್ಲಿ ನಾವು ಮೇಜರ್ ಒತ್ತು ಕೊಡ್ತೀವಿ. ಆನೆ ತಲುಪ್ತಾ ಅಂತದೇ ಅದಕ್ಕೆ ಕರೆಸಿರೋದು. ಎಸ್, ಈಗ ಆನೆ ಮೇಲೆ ಒಬ್ಬರು ಇರ್ತಾರೆ. ಹಾಂ, ಉಳಿದವ್ರು ಮಚಾನ್ಸ್ ಮೇಲೆ ಇದ್ದಾರೆ. ಇಬ್ಬರು ನಮ್ಮವ್ರು ಔಟ್ಸೈಡ್. ನಾವು ಸೇಫ್ಟಿ ಪ್ರಿಕಾಷನ್ಸ್ ಪ್ರಕಾರ, ನಮ್ಮ ಪ್ರೋಟೋಕಾಲ್ಸ್ ಪ್ರಕಾರ ವಿ ಹ್ಯಾವ್ ಟು ಹ್ಯಾವ್ 2 ಔಟ್ಸೈಡ್ ಆಲ್ಸೋ. ಅದು ನಾವು ಹೇಳಿಕ್ಕೆ ಆಗೋದಿಲ್ಲ. ನಾವು ಒಂದು ರೂಟ್ ಹಾಕ್ಕೊಟ್ಟಿದ್ದೀವಿ, ಅದು ರೂಟ್ ಮುಗಿಸ್ಕೊಂಡೇ ಬರಬೇಕು. ಮತ್ತು ವಿ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಸ್ಲೋಲಿ ಮಾಡಲಿಕ್ಕೆ, ಸೊ ದಟ್ ಏನಾದರೂ ಅಬ್ಸರ್ವೇಷನ್ಸ್ ಕೂಡ ನಮ್ಗೆ ಏನಾದ್ರು ಕಂಡಿದ್ರೆ ಅದು ಕೂಡ ನಮಗೆ ಬೇಕಾಗ್ತದೆ. ಹಾಂ, ಇದಾವೆ, ಹೆಜ್ಜೆ ಗುರುತುಗಳಿದ್ದಾವೆ. ಇಷ್ಟಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತು ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಏನು ಸಿಬ್ಬಂದಿ ಏನು ಪ್ರವೇಶ ಮಾಡ್ತಾರೆ. ಜೊತೆಗೆ ಏನು ಹುಕ್ಕೇರಿಯಿಂದ ಬಂದಂತಹ ಬಲೆಗಳು ಕೂಡ ಇದಕ್ಕಾಗಿ ಸಿದ್ಧತೆಗೊಂಡಿರ್ತಕ್ಕಂಥದ್ದು. 2 ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಒಂದು ತಂಡ ಈ ಕಡೆ ಮತ್ತೊಂದು ತಂಡ ಆ ಕಡೆಯಿಂದ ಬರುತ್ತೆ. ಯಾವ ಕಡೆ ಚಿರತೆ ಪತ್ತೆ ಆಗುತ್ತೆ ಅದಕ್ಕೆ ಅರವಳಿಕೆ ಮದ್ದನ್ನ ಸಿಂಪಡಣೆ ಮಾಡೋಕ್ಕೆ ಅಧಿಕಾರಿಗಳು ಮತ್ತು ಏನು ತಜ್ಞ ವೈದ್ಯರು ಕೂಡ ಈ ಒಂದು ಸಿದ್ಧತೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ಚಿರತೆ ಪತ್ತೆ ಕಾರ್ಯಾಚರಣೆ ಇವತ್ತಿನಿಂದ ಮತ್ತಷ್ಟು ಚುರುಕುಗೊಂಡಿದೆ. ಇನ್ನು ಚಿರತೆ ಹಿಡಿಯೋಕೆ ಈಗಾಗಲೇ 60ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅರವಳಿಕೆ ತಜ್ಞರ ತಂಡ ಈಗ ಏನು ಗಾಲ್ಫ್ ಕ್ಲಬ್ ಅವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.